ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಡೈರೆಕ್ಟ್ ಟ್ಯಾಕ್ಸಸ್ ಕಲೆಕ್ಷನ್ ಟ್ರಿಪಲ್ಡ್ ಇನ್ 10 years. ಲಾಸ್ಟ್ 10 ವರ್ಷದಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸು ಇಂಡಿಯಾದಲ್ಲಿ 6.38 lakh crores 2013-14 16.61 lakh crores ಆಗಿದೆ 2022-23 ಹಾಗೂ 2023-24 10 ವರ್ಷ ಮುಗಿಯುವಾಗ ಅಪ್ರಾಕ್ಸಿಮೇಟ್ಲಿ 19 lakh crores ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇದು ನೋಡಿದರೆ ಟ್ರಿಪಲ್ ಆಗಿದೆ 10 ವರ್ಷದಲ್ಲಿ. ವೆರಿ ಗುಡ್ ಟ್ಯಾಕ್ಸ್ ಕಲೆಕ್ಷನ್ಸು. ಇಂಡಿಯಾದಲ್ಲಿ ಜಾಸ್ತಿ ಜನ ಟ್ಯಾಕ್ಸ್ ಕಟ್ತಾ ಇದ್ರೆ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ನಂಬರ್ ಆಫ್ IT ರಿಟರ್ನ್ಸ್ ಫೈಲ್ ಆಗಿದ್ದು ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸಲ್ಲಿ 3.36 crores ಇತ್ತು 2013-14 ಹಾಗೂ 6.37 crores ಇತ್ತು 2021-22 23-24 7.41 crore ರಿಟರ್ನ್ ಫೈಲ್ ಆಗಿದೆ ಅಕ್ಟೋಬರ್ ಎಂಡ್ವರೆಗೆ 2023 ಇದರಲ್ಲಿ 53 lakh ರಿಟರ್ನ್ಸ್ ಫಸ್ಟ್ ಟೈಮ್ ಜನ ಫೈಲ್ ಮಾಡಿದವರು. ನ್ಯೂಸ್ ನಂಬರ್ 2. ಟಾಟಾ ಮೋಟರ್ಸ್ ಶೇರ್ ಪ್ರೈಸ್ ಡಬಲ್ಸ್ ಇನ್ 1 year. ಟಾಟಾ ಮೋಟರ್ಸ್ ಫಸ್ಟ್ ನಿಫ್ಟಿ 50 ಕಂಪ್ನಿ 2023 ಆಯಿತು. ಅವರ ಪರ್ಟಿಕ್ಯುಲರ್ ಶೇರ್ ಪ್ರೈಸನ್ನು ಡಬಲ್ ಮಾಡಿದ್ದು ಒಂದೇ ವರ್ಷದಲ್ಲಿ. ಪಾಸಿಟಿವ್ ಸೆಂಟಿಮೆಂಟ್ ಇದೆ ಎಲೆಕ್ಟ್ರಿಕ್ ಕಾರ್ಸ್ ಬಗ್ಗೆ. ಹಾಗೂ ಜಾಗ್ವಾರ್ ಲ್ಯಾಂಡ್ ರೋವರ್ ಅವರ ಇನ್ನೊಂದು ಸಬ್ಸಿಡರಿ ಕಂಪ್ನಿ ಅಲ್ಲಿ ಚೆನ್ನಾಗಿ ಸೇಲ್ಸ್ ಆಗಿದೆ UK ಅಲ್ಲಿ. ಸೊ ಇದರಿಂದ ಟಾಟಾ ಮೋಟರ್ಸ್ ಶೇರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೂ ಟಾಟಾ ಮೋಟರ್ಸ್ ಅನೌನ್ಸ್ ಮಾಡಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ಫೆಬ್ರವರಿ 2024 ಟಾಟಾ ಪಂಚ್ EV ಅಂತ ಒಂದು ಎಲೆಕ್ಟ್ರಿಕ್ ವೆಹಿಕಲನ್ನು ಅವರು ಲಾಂಚ್ ಮಾಡ್ತಾರೆ. ಅದು ಮೋಸ್ಟ್ ಅಫೋರ್ಡೆಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಇನ್ ಇಂಡಿಯಾ ಆಗಿರ್ತದೆ. ಸುಮಾರು ಬೇರೆ ಎಲೆಕ್ಟ್ರಿಕ್ ಕಾರ್ ಮಾಡೆಲ್ಸು ಇನ್ನೊಂದು 12-18 ತಿಂಗಳಲ್ಲಿ ಲಾಂಚ್ ಮಾಡ್ತಾ ಅಂತ ಅನೌನ್ಸ್ ಮಾಡಿದರು. ನ್ಯೂಸ್ ನಂಬರ್ 3. ಫಸ್ಟ್ ಕ್ರೈ ಅಪ್ಲೈಸ್ ಫಾರ್ IPO ಅಪ್ರೂವಲ್. ಫಸ್ಟ್ ಕ್ರೈ ಕಂಪ್ನಿ ನೀವು ಆನ್ಲೈನ್ ಅಥವಾ ಸುಮಾರು ಫಿಸಿಕಲ್ ಸ್ಟೋರ್ಸ್ ನೋಡಿರ್ಬೋದು, ಬೇಬಿ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾರೆ. ಅವರು ಸೆಬಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ IPO ಅಪ್ರೂವಲ್ಗೋಸ್ಕರ. ಹಾಗೂ ಫ್ರೆಶ್ ಇಶ್ಯೂ ಆಗಿ ಅರೌಂಡ್ 1800 crores ಅವರು ಕಲೆಕ್ಟ್ ಮಾಡ್ತಾರೆ IPO ಅಲ್ಲಿ. ಮತ್ತು ಸ್ವಲ್ಪ ಅಮೌಂಟು ಆಫರ್ ಫಾರ್ ಸೇಲು ಆಗುತ್ತೆ. ಕಂಪ್ನಿ ಆ ದುಡ್ಡನ್ನು ತಗೊಂಡು ಹೊಸ ಸ್ಟೋರ್ಸು ವೇರ್ ಹೌಸಸನ್ನು ಓಪನ್ ಮಾಡಲಿಕ್ಕೆ ಹಾಗೂ ಇಂಟರ್ನ್ಯಾಷನಲ್ ಲೊಕೇಶನ್ಸ್ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. 2022-23 ಫೈನಾನ್ಷಿಯಲ್ ಇಯರಲ್ಲಿ ಫಸ್ಟ್ ಕ್ರೈ 486 crores ಲಾಸ್ ಮಾಡಿತ್ತು ಹಾಗೂ ರೆವೆನ್ಯೂ 5633 crores ಇತ್ತು. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸಿಂದ ಅಪ್ರೂವಲ್ ಸಿಕ್ಕಿದೆ 7500 crores FPO ಮುಖಾಂತರ ಕಲೆಕ್ಟ್ ಮಾಡಲಿಕ್ಕೆ. ಈ ಪರ್ಟಿಕ್ಯುಲರ್ ಫಂಡ್ ರೇಸಿಂಗು ಮಲ್ಟಿಪಲ್ ಇನ್ಸ್ಟಾಲ್ಮೆಂಟ್ಸ್ ಅಥವಾ ಟ್ರಾಂಚಸಲ್ಲಿ ಆಗುತ್ತೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ. ಗೌರ್ಮೆಂಟು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಫೋಕಸ್ ಕೊಡಬೇಕಂತಿದ್ದಾರೆ ಹಾಗೂ ಎಕ್ಸ್ಪೋರ್ಟ್ಸನ್ನು ಜಾಸ್ತಿ ಮಾಡಬೇಕಂತ ತುಂಬ ಎಫರ್ಟ್ಸ್ ಆಗ್ತಾ ಇದ್ದಾರೆ. ಎಕ್ಸ್ಪೋರ್ಟ್ಸು 2030 ಅಷ್ಟರೊಳಗೆ 41.5 lakh crores ಆಗಬೇಕು ಅಂತ ಅವರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅದರಲ್ಲಿ 10-11 ಸೆಕ್ಟರ್ಸ್ ತುಂಬ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆಟೋಮೊಬೈಲ್ಸ್, ಫಾರ್ಮಾ, ಟೆಕ್ಸ್ಟೈಲ್ಸ್, ಮೆಡಿಕಲ್ ಡಿವೈಸಸ್, ಸ್ಪೇಸು, ಕೆಮಿಕಲ್ಸ್, ಡ್ರೋನ್ಸ್, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಮತ್ತು ಲೆದರ್ ಆ್ಯಂಡ್ ಫುಟ್ವೇರ್. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ 8 ಲಕ್ಷ ಡೀಸೆಲ್ ಬಸ್ಸಸ್ ಇಂಡಿಯಾದಲ್ಲಿ ಅದನ್ನೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ರೀಪ್ಲೇಸ್ ಮಾಡಲಿಕ್ಕೆ ಇನ್ನೊಂದು 7 yearsಲ್ಲಿ. ಈ ರೀಪ್ಲೇಸ್ಮೆಂಟ್ ಪ್ಲ್ಯಾನಲ್ಲಿ 2 ಲಕ್ಷ ಎಲೆಕ್ಟ್ರಿಕ್ ಬಸ್ಸಸ್ಸು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ಸಲ್ಲಿ ಆಗುತ್ತೆ. ಹಾಗೂ ಪ್ರೈವೇಟ್ ಆಪ್ರೇಟರ್ಸು 5.5 lakh ಬಸ್ಸಸನ್ನು ಅವರು ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಮಾಡಬೇಕಂತ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನೊಂದು 50,000 ಬಸ್ಸಸ್ಸು ಸ್ಕೂಲ್ಸ್ ಮತ್ತು ಎಂಪ್ಲಾಯಿ ಟ್ರಾನ್ಸ್ಪೋರ್ಟೇಷನಲ್ಲಿ ಅವರು ಅದನ್ನು ಎಲೆಕ್ಟ್ರಿಕ್ ಮಾಡಬೇಕಂತಿದ್ದಾರೆ ಬೈ 2030. ನಿಮಗೊಂದು ಐಡಿಯಾ ಕೊಡಲಿಕ್ಕೆ 2022 ಚೈನಾದಲ್ಲಿ ಒಂದೇ ವರ್ಷದಲ್ಲಿ 1,38,000 ಎಲೆಕ್ಟ್ರಿಕ್ ಬಸ್ಸಸ್ ಸೇಲ್ ಆಯಿತು ಹಾಗೂ ಯುರೋಪಲ್ಲಿ 4,000 ಆಯಿತು. ಸೊ 8 ಲಕ್ಷ ಡೀಸೆಲ್ ಬಸ್ಸಸ್ ಎಲೆಕ್ಟ್ರಿಕ್ಕಿಗೆ ಚೇಂಜ್ ಆಗೋದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ನಮ್ಮ ದೇಶದಲ್ಲಿ ಆಗುತ್ತೆ. ಇಂಡಿಯಾದಲ್ಲಿ 797 ಹೊಸ ಕೋವಿಡ್ ಕೇಸಸ್ ರಿಪೋರ್ಟ್ ಆಯಿತು ನಿನ್ನೆ. ಇದು ಹೈಯೆಸ್ಟ್ ಇನ್ 225 days, ಅಂದರೆ ಆಲ್ಮೋಸ್ಟ್ ಒಂದು 8 months ಹೈ. ಹಾಗೂ ನಂಬರ್ ಆಫ್ ಆ್ಯಕ್ಟಿವ್ ಕೇಸಸ್ 4091 ಅಪ್ರಾಕ್ಸಿಮೇಟ್ಲಿ ಇದೆ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 47 ಪಾಯಿಂಟ್ಸ್ ಡೌನು 21,731 ಕ್ಲೋಸ್ ಆಯಿತು. ಸೆನ್ಸೆಕ್ಸು 170 ಪಾಯಿಂಟ್ಸ್ ಡೌನು 72,240 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 4.4% ಅಪ್ಪು, ಟಾಟಾ ಮೋಟರ್ಸ್ 3.46% ಅಪ್ಪು, ಬಜಾಜ್ ಆಟೋ 1.4% ಅಪ್ಪು. ಟಾಪ್ ಲೂಸರ್ಸು BPCL 3.25% ಡೌನು, ONGC 1.56% ಡೌನು, ಕೋಲ್ ಇಂಡಿಯಾ 1.44% ಡೌನು. ಪಾಯಿಂಟ್ ನಂಬರ್ 3.
today's top Nifty Next 50 gainers and losers. Top gainers Indus Towers 6.96% up, Samvardhana Motherson 4.4% up, GALO 3.18% up. Top losers Indian Oil Corporation 2.55% down, ICICI Lombard 1.18% down, Muthoot Finance 1.05% down. Point number 4, advance decline ratio for NSE. Advances 1117 ಸ್ಟಾಕ್ಸ್, ಕಮ್ಮಿ ಆಗಿದ್ದು 1012 ಸ್ಟಾಕ್ಸ್. ಸೊ 52% ಅಪ್, 48% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 4,359 crores net purchases, domestic institutional investors 136 crores net purchases. Point number 6, today's gold and silver price. Gold price 6,387 per gram, silver 77 per gram. Point number 7, today's rupee value. $1 $83.2 rupees, €1 92.07 rupees. Point number 8, stocks near 52-week high. MRF 52-week high 1,30,399, closing price 1,29,579. Ultratech Cements 10,526, 52-week high, closing price 10,503. Bajaj Auto 6,834, 52-week high, closing price 6,797. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.02% ಅಪ್, ಜಪಾನ್ 0.23% ಡೌನು, ಜರ್ಮನಿ 0.21% ಅಪ್, ಫ್ರಾನ್ಸ್ 0.23% ಅಪ್, UK 0.18% ಅಪ್, ನ್ಯಾಸ್ಡ್ಯಾಕ್ 0.03% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ని ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮಸ್ಕಾರ.